ದಿವಸ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಲಸಂಪನ್ಮೂಲ ಖಾತೆ ಸಚಿವರಾದಂತಹ ಚಲುವರಾಯ ಸ್ವಾಮಿರವರು ಅರೆಕಾಲಿಕ ಕೃಷಿಯನ್ನು ಬೆಳೆಯಿರಿ, ಏನು ನಮ್ಮ ಜಲಾಶಯದಲ್ಲಿ ನೀರಿನ ಸಂಗ್ರಹ ಲಭ್ಯತೆ ಇದೆಯೋ ಅದಕ್ಕೆ ಅನುಗುಣವಾಗಿ ಕುಡಿಯುವ ನೀರು ಮತ್ತು ವ್ಯವಸಾಯಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳಿ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ಕೂಡ ಮಂಡ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ದಿವಸ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಏನು ನೀವು ರಾಗಿ, ನವಣೆ, ಅರ್ಕ, ಜೋಳ ಈ ಥರದ ಬೆಳೆಗಳನ್ನು ಬೆಳೀರಿ ಮತ್ತು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಯಾವ ಅವೈಜ್ಞಾನಿಕ ಒಂದು ಸಭೆಯ ತೀರ್ಮಾನ ಇದೆ ಅಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ನಾವು ರಾಗಿ, ಜೋಳ ಮತ್ತು ಉದ್ದು ಅವರೇ ಬೆಳಿಕಾಗುತ್ತಾ? ಇಂಥ ಸಂದರ್ಭದಲ್ಲಿ ಈಗ ಸೆಪ್ಟೆಂಬರ್ ಮೊದಲನೇ ವಾರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ದೀರ್ಘಕಾಲಿಕ ಬೆಳೆ ಬೆಳಿಬೇಡಿ ಅಂತೇಳಿ ಅವೈಜ್ಞಾನಿಕ ತೀರ್ಪು ಹೇಳ್ತಾರೆ. ಒಂದು ಕಡೆ ಇವರು ನಮ್ಮ ಜಲಾಶಯವನ್ನು ತಮಿಳುನಾಡಿಗೆ ಹಡ ಇಟ್ಕೊಂಡು ದಿನನಿತ್ಯ ನೀರು ಹರಿಸ್ತಾ ಇದ್ದಾರೆ. ಇಲ್ಲಿ 4 ಜಿಲ್ಲೆಗಳಿಗೆ ಕುಡಿಯುವ ನೀರಿಲ್ಲ. ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ, ಪರಿಹಾರವನ್ನು ವಿತರಣೆ ಮಾಡಿಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಆದೇಶ ನಿಮ್ಮ ಕೊಠಡಿ ಒಳಗೆ ಮಾತ್ರ ಇಟ್ಕೋಬೇಕು. ನೀವೇನಾದರೂ ಹಳ್ಳಿಗಳಿಗೆ ಬಂದು ನೀವು ಜನರಿಗೆ, ರೈತರಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಗ್ರಾಮದೊಳಕ್ಕೆ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋದಿಲ್ಲ. ನೀವು ಅವೈಜ್ಞಾನಿಕವಾದಂತಹ ಈ ತೀರ್ಮಾನ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಈ ಕೂಡಲೇ ಏನು 15 ದಿವಸಗಳ ಕಾಲ ಕಡ್ಡು ಪದ್ಧತಿ ನೀರರಿಸ್ತೀನಿ ಅಂತ ಹೇಳಿದಿರಿ, ಇದು 8 ದಿವಸ 10 ದಿವಸ ನಾವು ಕೊನೆ ಭಾಗಕ್ಕೆ ಬರಬೇಕಾದ್ರೆ ಮದ್ದೂರಿನ ಕೊನೆ ಭಾಗಕ್ಕೆ ಕಾಲಾವಳ ಆಗುತ್ತದೆ. ಮಳವಳ್ಳಿ ಭಾಗಕ್ಕೆ ಬೇಕಾದ್ರೆ 15 ದಿವಸ ಬೇಕಾಗುತ್ತದೆ. ಆದ್ರಿಂದ ಈ ದಿನಾಂಕನ ವಿಸ್ತರಿಸಬೇಕು. ಕಡಿಮೆ ಅಂತ ಹೇಳಿದ್ರೆ 20 ರಿಂದ 25 ದಿವಸ ಕಟ್ಟು ಪದ್ಧತಿ ನೀರನ್ನು ಹರಿಸಬೇಕು ಅಂತ ಹೇಳಿ ಈ ದಿವಸ ಮಂಡ್ಯ ಜಿಲ್ಲೆಯಲ್ಲೇ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ, ಕನ್ನಡ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಸಂಘಟನಕಾರರು ಒತ್ತಾಯವನ್ನು ಮಾಡ್ತೀವಿ. ಏನು ಇವತ್ತೊಂದು ದಿನ ರಾಗಿ ಅಂಬ್ಲಿ ಗಂಜಿ ಉದ್ದೇಶ ಏನು ಅಂತಂದ್ರೆ, ಈ ಸರ್ಕಾರ ಯಾವುದೇ ಕಾರಣಕ್ಕೂ ಭತ್ತ ಬೆಳಿಬೇಡಿ, ಕಬ್ಬು ಬೆಳಿಬೇಡಿ ಅಂತ ನೀರಾವರಿ ಸಚಿವರು ಕೂಡ ಹೇಳ್ತಾರೆ. 4 ಕಟ್ಟು ನೀರು ಕೊಡ್ತೀವಿ ಅಂತಾರೆ. 4 ಕಟ್ಟು ನೀರು ಕೊಡೋಕ್ಕೆ ಈಗ ಸ್ವಲ್ಪ ದಿನದಲ್ಲಿ 110 ಅಡಿ ಇದ್ದದ್ದು ಈಗ 104 ಅಡಿ ಆಗದೆ. 104 ಅಡಿ ಈಗಿರೋದು. ಆಮೇಲೆ 5 ಗೇಟ್ ಓಪನ್ ಮಾಡವ್ರೆ. 5 ಗೇಟ್ ಓಪನ್ ಮಾಡಿ ಏನು ತಮಿಳ್ನಾಡಿಗೆ ಯಥೇಚ್ಛವಾಗಿ ನೀರು ಬಿಡ್ತಾವ್ರೆ. 12,000 ಕ್ಯೂಸೆಸ್ ನೀರು ಬಿಡ್ತೀವಿ ಅಂತ ಹೇಳಿದ್ದು 15,000 ಕ್ಯೂಸೆಸ್ ಗಂಟಲು ನೀರು ಬಿಡ್ತಾವ್ರೆ. ನಮ್ಮ ಬೆಳೆಗೆ 4 ಕಟ್ಟು ನೀರು ಕೊಡೋದ್ರಿಂದ, ಅದು 15 ದಿನಕ್ಕೊಂದಿನ ನೀರು ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬೆಳೆನೂ ಬೆಳಿಕಾಗೋದೇ ಇಲ್ಲ. ಕಾರಣ ಏನು ಅಂದರೆ 15 ದಿವಸಕ್ಕೆ ಯಾವ ಬೆಳೆನೂ ಈ ಭೂಮಿಲಿ ನಿಂತ್ಕೊಳ್ಳೋದಿಲ್ಲ. ಕಾರಣ ಏನು ಅಂದರೆ ಬರ ಬಂದಿದೆ, ಭೀಕರ ಬರಗಾಲ. ಹಂಗಾಗಿ ನಮ್ಮ ಬೆಳೆಗೆ 15 ದಿವಸ ನೀರು ಸಾಲೋದಿಲ್ಲ. ಖಂಡಿತವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರವಿ ಗಣಿಗಾರು ಒಬ್ಬರು ಬಿಟ್ರೆ ಕಾವೇರಿ ವಿಚಾರವಾಗಿ ಸುದ್ದಿ ಎತ್ತವರು. ಇನ್ನು ನೀರಾವರಿ ಸಚಿವರೇ ಆಗಲಿ, ಇನ್ಯಾರೇ ಆಗಲಿ ಕಾವೇರಿ ವಿಚಾರವಾಗಿ ಒಂದು ವಾಕ್ಯನೂ ಕೂಡ ಮಾತಾಡ್ತಾ ಇಲ್ಲ. ಸಂಸದರು ಎಲ್ಲ ಜಿಲ್ಲೆ ವಿಚಾರ ಮಾತಾಡ್ತಾರೆ. ಇದೇ ಜಿಲ್ಲೆಯಲ್ಲಿ ಓಟ್ ತಗೊಂಡು ಗೆದ್ದಿರೋರು ಕಾವೇರಿ ವಿಚಾರವಾಗಿ ತುಟಿ ಕೂಡ ಬಿಚ್ಚುತ್ತಾ ಇಲ್ಲ. ಇದು ಯಾವ ಅರ್ಥ, ಯಾವ ನೀತಿ? ಸಂಸದರೇ, ನೀವು ಕಾವೇರಿ ವಿಚಾರವಾಗಿ ಮಾತಾಡಲೇಬೇಕು. ಕಾವೇರಿ ವಿಚಾರಕ್ಕೆ ಹೋರಾಟಕ್ಕೆ ಬರಲೇಬೇಕು. ನಮ್ಮ ಜೊತೆ ಕೈ ಜೋಡಿಸಲೇಬೇಕು. 1 ಎಕರೆಗೆ ಕನಿಷ್ಠ 60,000 ಪರಿಹಾರ ಕೊಡುವಂಗೆ ನೀವು ನಿಜವಾಗ್ಲೂ ಹೋರಾಟ ಮಾಡಿದ್ರೆ ನಿಮ್ಮ ಸಂಸದರು ಮಾಡೋದಕ್ಕೆ ನಮಗೆ ಸಾರ್ಥಕ ಆಯ್ತದೆ. ನನ್ನ ಹೆಸರು ಚಂದ್ರಶೇಖರ್ ಶಿವಳ್ಳಿ.